ಹಾಯ್ ನಮಸ್ಕಾರ ಎಲ್ಲರಿಗೂ. ಪಿಕೋ ಫಾಲ್ ಮಾಡೋದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ಪಿಕೋ ಮಾಡೋದು, ಫಾಲ್ ಮಾಡೋದು, ಜಿಗ್ಜಾಗ್ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಬಿಗ್ನರ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಈ ಥರ ಸ್ಕ್ಯಾಲಪ್ ವರ್ಕ್, ಕಟ್ ವರ್ಕಲ್ಲಿ ಬಂದಿರೋ ಸ್ಯಾರಿಗಳಿಗಂತೂ ಪಿಕೋ ಫಾಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಮೊದಲಿಗೆ ನಾನು ಫಾಲ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕಟ್ ವರ್ಕ್ ಸ್ಯಾರಿಗಳಿಗೆ ನೋಡಿ, ಕಟ್ ವರ್ಕ್ ಸ್ಯಾರಿಗಳು ಕಟ್ ವರ್ಕ್ ಎಂಡ್ ಆದಮೇಲೆ ಎಕ್ಸ್ಟ್ರಾ ಈ ಥರ ಕ್ಲಾತ್ ಬಂದಿರುತ್ತೆ. ಈ ಕ್ಲಾತ್ ಎಲ್ಲ ಎಕ್ಸ್ಟ್ರಾ 1-2 ಇಂಚಷ್ಟು ಲೆಂತ್ ಇರುತ್ತೆ. ಆ ಬಾರ್ಡ್ರ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿಂದ ಫೋಲ್ಡ್ ಮಾಡ್ಕೋಬೇಕು. ಎಷ್ಟು ಲೆಂತ್ವರೆಗೂ ಎಕ್ಸ್ಟ್ರಾ ಇದೆಯೋ ಆ ಲೆಂತ್ ಪೂರ್ತಿ ಈ ಥರ ಫೋಲ್ಡ್ ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಬಿಗ್ನರ್ಸ್ ಆದರೆ ಗುಂಡ್ಪಿನನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಹಾಕೋದು ಮರ್ತೋದೆ. ಅದು ನನಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಹಾಗೆ ಫಾಸ್ಟಾಗಿ ಹಾಕಿ ರೂಢಿ ಆಗೋಗ್ಬಿಟ್ಟಿದೆ. ಸೊ ಬಿಗ್ನರ್ಸ್ ಆದರೆ ಅಲ್ಲಲ್ಲಿ ಗುಂಡ್ಪಿನ್ಗಳನ್ನ ಹಾಕ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೊತ ಬನ್ನಿ. ಸೊ ನಾನಿಲ್ಲಿ ಅದು ಎಷ್ಟು ಇಂಚು ಫೋಲ್ಡ್ ಓಪನ್ ಇದೆಯೋ ಅಷ್ಟು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಕಟ್ ವರ್ಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಕಟ್ ವರ್ಕಿಂದ ಆಚೆಗಡೆ ಕ್ಲಾತ್ ಓಪನ್ ಇರುತ್ತೆ. ಅದೆಷ್ಟು ಓಪನ್ ಇದೆಯೋ ಆ ಬಾರ್ಡ್ರ್ವರೆಗೂ ಕ್ಲೋಸ್ ಮಾಡ್ಕೋಬೇಕು. ಸೊ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ತುಂಬ ಎಳಿಲಿಕ್ಕೆ ಹೋಗಬೇಡಿ, ಕ್ರಾಸ್ ಬಂದುಬಿಡುತ್ತೆ. ನಿಧಾನಕ್ಕೆ ಸುಮ್ಮನೆ ಕೈನ ಅಲ್ಲಿಟ್ಬಿಟ್ಟು ಮೂವ್ ಮಾಡಬೇಕು. ಸೊ ನಾನು ಇವಾಗ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ ವಿಡಿಯೋ. ಇವಾಗ ಎಷ್ಟು ಓಪನ್ ಇದೆಯೋ ಅಷ್ಟನ್ನ ಕ್ಲಾತ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ. ಸೊ ಇವಾಗ 10 ಇಂಚಷ್ಟು ಗ್ಯಾಪನ್ನು ಬಿಟ್ಟು ಸ್ಟಾರ್ಟಿಂಗಿಂದನೇ ಫಾಲ್ ಹಾಕಬಾರ್ದು. 10 ಇಂಚು ಟೇಪಿಂದ 10 ಇಂಚಾದರೂ ತೊಗೊಳ್ಳಿ. ಇಲ್ಲ ಅಂದರೆ ನಮ್ಮ ಕೈಯಲ್ಲಿ ಅಂಗೈಯಲ್ಲಿ ಎರಡರಷ್ಟು ಬಿಟ್ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಟೇಪಿಂದ 10 ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಸೊ ಈ ರೀತಿ ಫಸ್ಟಲ್ಲಿ ಇಟ್ಬಿಟ್ಟು ಮ್ಯಾಚಿಂಗ್ ಫಾಲ್ನ ತಗೊಂಡು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಫ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾ ಬನ್ನಿ. ಇದರಲ್ಲಿ ಇನ್ನೊಂದು ಟ್ರಿಕ್ ಇದೆ. ಒಂದು ಸ್ವಲ್ಪ ದೂರ ಸ್ಟಿಚ್ ಮಾಡಿದ ನಂತರ ಈ ರೀತಿ ಒಂದು ಸ್ವಲ್ಪ ದೂರ ಸ್ಟಿಚ್ ಮಾಡಿದಾದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಕ್ಲಾತನ್ನು ಫೋಲ್ಡ್ ಮಾಡ್ಕೋಬೇಕು. ಸೊ ಇವಾಗ ತೋರಿಸ್ತೀನಿ ನೋಡಿ. ಈಗ ನೋಡಿ, ಇಲ್ಲಿ ಕ್ಲಾತ್ನ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತ ತೋರಿಸ್ತೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಮೇಲ್ಗಡೆ ರಿಂಕಲ್ಸ್ ಬರಲ್ಲ. ಕೆಲವು ಸ್ಯಾರಿಗಳಿಗೆ ಫಾಲ್ ಹಾಕಿದಾಗ ರಿಂಕಲ್ಸ್ ಬಂದಿರುತ್ತೆ, ನೀಟಾಗಿ ಕೂತ್ಕೊಂಡಿರಲ್ಲ ನೋಡಿ. ಅದು ಯಾಕೆ ಅಂದರೆ ಸ್ಯಾರಿ ಎಳೆಗಳು ಕೆಲವು ಕ್ರಾಸ್ ಆಗಿ ರೆಡಿ ಮಾಡಿರ್ತಾರೆ. ಸೊ ಹಾಗಾಗಿ ಅವು ಫಾಲ್ ಹಾಕಿದಾಗ ನೀಟಾಗಿ ಕೂತ್ಕೊಳ್ಳಲ್ಲ. ಈ ರೀತಿ ಚಿಕ್ಕದಾಗಿ ಒಂದು 3-4 ಕಡೆ ನೆರಿಗೆ ಮಾಡಿದ್ರೆ, ಇಲ್ಲಿ ಅಲ್ಲಿ ಅಂತಿಲ್ಲ, ಒಂದು 5 ಇಂಚಸ್ ಅಥವಾ 10 ಇಂಚಷ್ಟು ಗ್ಯಾಪಲ್ಲಿ ಈ ಥರ ಫೋಲ್ಡನ್ನು ಹಾಕ್ಕೊಳ್ಳಿ. ಈ ಲಂಗ ಬ್ಲೌಸ್ಗಳಿಗೆ ನೆರಿಗೆ ಮಾಡ್ತೀವಲ್ಲ ಆ ಥರ ಅಷ್ಟೊಂದಿಲ್ಲ, ಅರ್ಧ ಇಂಚ್ ಮಾತ್ರ. ಸುಮ್ಮನೆ ಈ ಥರ ಅರ್ಧ ಇಂಚಷ್ಟು ಫೋಲ್ಡ್ ಹಾಕ್ಕೊಳ್ಳಿ. ನೀಟಾಗಿ ಫೋಲ್ಡ್ ಹಾಕ್ಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ರೆ ಒಂಚೂರೂ ರಿಂಕಲ್ ಬರಲ್ಲ, ಫಾಲಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ದೊಡ್ಡ ಓದಿಲ್ಲ, ಆಸ್ತಿ ಇಲ್ಲ, ನಮ್ಮ ವ್ಯಾಲ್ಯೂ ಕೂಡ ಇಲ್ಲ ಅನಿಸಿರೋ ದಿನಗಳೇನಾದರೂ ಇದೆಯಾ? ಯಾರಾದರೂ ಮಾತಿನಲ್ಲಿ ಅಥವಾ ನೀವಿರೋ ಪರಿಸ್ಥಿತಿನ ನೋಡಿ ನಿನ್ನ ಕೈಯಲ್ಲಿ ಏನಾಗುತ್ತೆ ಅಂತ ಹೇಳಿರೋ ಕ್ಷಣಗಳು ನೆನಪಿಗೆ ಬಂದಿದೆಯಾ? ಅಂತಹ ದಿನಗಳಲ್ಲಿ ಹೆಣ್ಣುಮಕ್ಳ ಕೈಯಲ್ಲಿ ಮಿಷಿನ್ ಅನ್ನೋ ಆಯುಧ ತುಂಬ ಉಪಯುಕ್ತವಾಗುತ್ತೆ. ಈ ಥರ ಎಡ್ಜಿಗೆ ಬಂದಮೇಲೆ ಸೂಜಿನ ಹಾಗೆ ನಿಲ್ಲಿಸ್ಬಿಟ್ಟು ಟರ್ನ್ ಮಾಡಿಕೊಂಡು ಸ್ವಲ್ಪ ಅಲ್ಲಿ ಲೈಟಾಗಿ ರಫ್ ಮಾಡಿಕೊಂಡು ಒಳಗಡೆ ಏನಾದರೂ ಕ್ಲಾತ್ ಇದ್ದರೆ ನೀಟಾಗಿ ಎಳ್ಕೊಬಿಟ್ಟು ಈ ಥರ ಸ್ಟಿಚ್ ಮಾಡಿಕೊಂಡು ಇವಾಗ ಟರ್ನ್ ಮಾಡ್ಕೊಳ್ಳಿ. ಒಳಗಡೆ ಒಂದೊಂದು ಸಾರಿ ಕ್ಲಾತ್ ಒಳಗಡೆ ಹೋಗಿರುತ್ತೆ. ಸೊ ಈ ಥರ ಕೈಯಲ್ಲಿ ಒಳಗಡೆ ಇರೋ ಕ್ಲಾತ್ನೆಲ್ಲ ಎಳ್ಕೊತ ನಿಧಾನಕ್ಕೆ ಮೇಲ್ಗಡೆ ಸ್ಟಿಚ್ಚು ನಿಧಾನಕ್ಕೆ ಮಾಡಿ, ಎಲ್ಲೇ ರಿಂಕಲ್ ಇದ್ದರೂ ಅಲ್ಲಲ್ಲೇ ಸೆಟೈಟ್ ಮಾಡಿಕೊಂಡು ನಿಧಾನಕ್ಕೆ ಸ್ಟ್ರೈಟಾಗಿ ಹೊಲ್ಕೊತ ಬನ್ನಿ.
ನೋಡಿ ನಾವು ಫೋಲ್ಡ್ ಏನು ಮಾಡಿದ್ದೀವಲ್ವ ಅಲ್ಲಿ ಏನಾದರೂ ಬಟ್ಟೆ ತುಂಬ ಕ್ರಾಸಾಗಿ ಅಗಲವಾಗಿ ಇದ್ದರೆ ಮಾತ್ರ ಆ ಫೋಲ್ಡಿಂಗು ಓಪನ್ ಆಗುತ್ತೆ, ಅಂದರೆ ಆ ಫೋಲ್ಡ್ ಇರಲ್ಲ, ಹೀಗೆ ಅಗಲ ಆಗಿಬಿಡುತ್ತೆ. ಬಟ್ಟೆ ಏನಾದರೂ ಕ್ಲೀನಾಗಿ ನೀಟಾಗಿ ಸ್ಟ್ರೈಟಾಗಿ ಇದ್ದರೆ ಆ ಫೋಲ್ಡಿಂಗುನ ಅದೇ ಥರನೇ ಫೋಲ್ಡಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇವಾಗ ಬಟ್ಟೆ ಇಲ್ಲಿ ನೀಟಾಗಿದೆ, ಆ ಫೋಲ್ಡ್ ಹೇಗೆ ಬಂದಿದೆಯೋ ಹಾಗೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಫಿನಿಶಿಂಗ್ ಆದಮೇಲೆ ಸೊ ಈ ಥರ ಸ್ಟಿಚ್ ಮಾಡಿಕೊಂಡು ಎಡ್ಜಲ್ಲಿ ರಫ್ ಮಾಡಿ. ಇಷ್ಟೇ ಈಸಿನೇ ಫಾಲ್ ಹಾಕೋದು. ಮನೇಲಿ ಮಿಷನ್ ಇದ್ದು ನಿಮಗೆ ಹೊಲಿಯೋಕ್ಕೆ ಬಂದು ಸಣ್ಣ ಪುಟ್ಟ ಏನಾದರೂ ಹೊಲಿತೀರ ಮನೆಯಲ್ಲಿ ಅಂದರೆ ಡೆಫಿನೆಟಾಗಿ ಫಾಲ್ ಹಾಕೋದು, ಪಿಕೋ ಮಾಡೋದನ್ನು ಕಲೀರಿ. ತುಂಬ ಯೂಸ್ ಇದೆ. ಒಂದು ಸ್ಯಾರಿಗೆ ಫಾಲು ಪಿಕೋ ಮಾಡಿಕೊಟ್ರು ಹಳ್ಳಿಯಲ್ಲಂದ್ರೂ ಮಿನಿಮಮ್ 50ರಿಂದ 60 ರೂಪಾಯಿ ತೊಗೊತಾರೆ. ಸೊ ತುಂಬ ಯೂಸ್. ಆಚೆಗಡೆಗೆ ಹೋಗೋಕ್ಕಾಗಲ್ಲ ಅನ್ನೋರು, ಮನೆಯಲ್ಲೇ ಮಗು ಇರೋರು ನಿಜವಾಗ್ಲೂ ಇದನ್ನು ತುಂಬ ಉಪಯೋಗ ಆಗುತ್ತೆ, ಉಪಯೋಗಿಸ್ಕೊಳ್ಳಿ. ನೀವೆಲ್ಲೂ ಹೋಗಬೇಕಾಗಿಲ್ಲ, ಯೂಟ್ಯೂಬಲ್ಲೇ ನೋಡಿಕೊಂಡು ವಿಡಿಯೋಸ್ನ ನಿಧಾನಕ್ಕೆ ಕಲಿಬೋದು. ಒಂದು ಸಾರಿ ಅರ್ಥ ಆಗಿದ್ದಿದ್ರೆ 2-3 ಸಾರಿ ನೋಡಿ ಅರ್ಥ ಆಗುತ್ತೆ. ವಿಡಿಯೋ ನೋಡಿದ್ಮೇಲೂ ಅರ್ಥ ಆಗದಿದ್ರೆ ಕಾಮೆಂಟಲ್ಲಿ ಹೇಳಿ ನಿಮಗೆ ಎಲ್ಲಿ ಅರ್ಥ ಆಗಿಲ್ಲ ಅಂತ. ಸೊ ನಾನು ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.